ಇರಾನ್ ಇಸ್ರೇಲ್ ಸಂಘರ್ಷ, ಚಿನ್ನದ ಬೆಲೆ ಏನಾಗುತ್ತೆ? ದೊಡ್ಡ ದೊಡ್ಡ ರಿಸರ್ಚ್ ಕಂಪನಿಗಳು, ಎಕ್ಸ್ಪರ್ಟ್ಗಳು ಚಿನ್ನದ ಬೆಲೆ ಏರಿಕೆ ಬಗ್ಗೆ ಏನು ಹೇಳ್ತಾರೆ? ಸಂಘರ್ಷದ ಕಾರಣಕ್ಕೆ 10 ಗ್ರಾಂ ಚಿನ್ನದ ಬೆಲೆ 2,20,000 ಗಡಿಯನ್ನು ದಾಟೋ ಸಾಧ್ಯತೆ ಇದೆಯಾ? ದೇಶಗಳ ನಡುವೆ ಸಂಘರ್ಷ ನಡೆಯುವಾಗ ಚಿನ್ನದ ಬೆಲೆ ಜಾಸ್ತಿ ಆಗ್ಲಿಕ್ಕೆ ಅಸಲಿ ಕಾರಣ ಏನು? ಒಂದು ವೇಳೆ ಪರಿಸ್ಥಿತಿ ತಣ್ಣಗಾದ್ರೆ ಚಿನ್ನದ ಬೆಲೆ ಕಡಿಮೆ ಆಗುತ್ತಾ? ಹಾಯ್ ಹಲೋ ನಮಸ್ಕಾರ, ನಾನು ಶೇಷಕೃಷ್ಣ ಭಟ್. ಚಿನ್ನ ಮತ್ತೆ ಸುದ್ದಿಯಲ್ಲಿದೆ. ಕೆಲ ದಿನಗಳಿಂದ ಚಿನ್ನದ ಬೆಲೆ ಮತ್ತೆ ಏರೋದಕ್ಕೆ ಶುರುವಾಗಿದೆ. ಹಾಗಿದ್ರೆ ಈ ಏರಿಕೆಗೆ ಕಾರಣ ಏನು? ಇದೇ ತರ ಚಿನ್ನದ ಬೆಲೆ ಏರುತ್ತಾ ಹೋಗುತ್ತಾ? ದೊಡ್ಡ ದೊಡ್ಡ ರಿಸರ್ಚ್ ಕಂಪನಿಗಳು, ಎಕ್ಸ್ಪರ್ಟ್ಗಳು ಏನು ಹೇಳ್ತಾರೆ? 10 ಗ್ರಾಂ ಚಿನ್ನದ ಬೆಲೆ 2 ಲಕ್ಷ ದಾಟುತ್ತಾ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ನಾವು ಮಾತಾಡ್ತೀವಿ. ಇದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಶರತ್ MS ಅವರಿದ್ದಾರೆ. ಇವರು ಸೀನಿಯರ್ ಜರ್ನಲಿಸ್ಟ್, ವೈಯಕ್ತಿಕ ಹಣಕಾಸು ಬರಹಗಾರರು, ಹಾಗೇನೆ ಬಾಸ್ವಾಲ ಸಂಸ್ಥೆಯ ಕಂಟೆಂಟ್ ವಿಭಾಗದ ಮುಖ್ಯಸ್ಥರು. ಮತ್ತೆ ಆಗ್ತಾಡ ಅವ್ರನ್ನ ವೆಲ್ಕಮ್ ಮಾಡೋಣ, ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ. ಶರತ್ ಅವರು ನಮಸ್ತೆ, ವೆಲ್ಕಮ್ ಟು ದಿ ಶೋ. ನಮಸ್ತೆ ಶೇಷ. ಎಸ್ ಶರತ್ ಅವರ, ಚಿನ್ನ ಮತ್ತೆ ಸುದ್ದಿಯಲ್ಲಿದೆ, ಬೆಲೆ ಮತ್ತೆ ಏರೋದಕ್ಕೆ ಶುರುವಾಗಿದೆ. ಏನ್ ಕಾರಣ ಅಂತ? ಈಗ ನೋಡಿ ಶೇಷ, ಯಾವುದೇ ಸಂದರ್ಭದಲ್ಲಿ ಚಿನ್ನ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ದೇಶಗಳ ನಡುವೆ ಸಂಘರ್ಷ ಶುರುವಾದಾಗ ಚಿನ್ನದ ಓಟ ಶುರುವಾಗುತ್ತೆ. ಇದನ್ನ ನಮಗೆ ಇತಿಹಾಸದ ಅಂಕಿಅಂಶಗಳು ಹೇಳಿವೆ. ಈಗೇನಪ್ಪ ಆಗ್ತಿದೆ ಅಂತ ಹೇಳಿದ್ರೆ, ಇರಾನ್ ಇಸ್ರೇಲ್ ನಡುವೆ ಸಂಘರ್ಷ ಶುರುವಾಗಿದೆ. ಸಂಘರ್ಷ ಶುರುವಾದ ತಕ್ಷಣ ಆ ಕಡೆ ಸ್ಟಾಕ್ ಮಾರ್ಕೆಟ್ ಕುಸಿತ ಆರಂಭ ಆಗಿದೆ, ಈ ಕಡೆ ಚಿನ್ನದ ಓಟ ಶುರುವಾಗಿದೆ. ಬೆಳ್ಳಿಯೂ ಕೂಡ ಬೆಳವಣಿಗೆಯನ್ನು ಸಾಧಿಸ್ತಿದೆ. ಯಾಕೆ ಹೀಗಾಗುತ್ತೆ ಅಂತ ಹೇಳಿದ್ರೆ, ಈ ಯುದ್ಧದ ಸಂದರ್ಭದಲ್ಲಿ ಅಥವಾ ಸಂಘರ್ಷದ ಸಂದರ್ಭದಲ್ಲಿ ಜನರಿಗೆ ಈ ಸೇಫ್ ಹೆವೆನ್ ಅಸೆಟ್ಸ್ ಅನ್ನೋದ್ರ ಬಗ್ಗೆ ನಂಬಿಕೆ ಜಾಸ್ತಿ. ಅಂದ್ರೆ ನಮಗೆ ಗಟ್ಟಿಯಾಗಿ ಇರುವಂತ ಒಂದು ಹೂಡಿಕೆ ಬೇಕು. ಆ ಗಟ್ಟಿಯಾಗಿರುವಂತ ಹೂಡಿಕೆ ಯಾವ್ದಪ್ಪ ಅಂತ ಹೇಳಿದ್ರೆ ಚಿನ್ನ ಅನ್ನುವಂಥ ನಂಬಿಕೆ ಜನರಲ್ಲಿ ಇದೆ. ಬರೀ ಜನಗಳಲ್ಲಷ್ಟೇ ಅಲ್ಲ, ದೇಶಗಳ ನಡುವೆ ಈ ಒಂದು ನಂಬಿಕೆ ಇದೆ. ಆ ಕಾರಣಕ್ಕೆ ಈಗ ಚಿನ್ನದ ಓಟ ಶುರುವಾಗಿದೆ. ಈಗ ಏನಾಗ್ಬೋದು? ಚಿನ್ನದ ಬೆಲೆ 10 ಗ್ರಾಮ್ಗೆ 2,20,000 ದಾಟಬಹುದಾ ಅಥವಾ 3 ಲಕ್ಷ ತಲುಪಬಹುದಾ? ಈ ರೀತಿಯ ಪ್ರಶ್ನೆಗಳು ಜನಸಾಮಾನ್ಯರಲ್ಲಿ ಇವೆ. ಅದಕ್ಕೆ ನಾವು ಉತ್ತರ ರೂಪದಲ್ಲಿ ಬೇರೆ ಬೇರೆ ರಿಸರ್ಚ್ ರಿಪೋರ್ಟ್ಗಳನ್ನು, ಅನಾಲಿಸಿಸ್ಗಳನ್ನು ತೆಗೆದುಕೊಂಡು ಒಂದಕ್ಕೊಂದು ತಾಳೆ ಹಾಕಿ ಚಿನ್ನದ ಬೆಲೆ ಯಾಕೆ ಏರಿಕೆ ಆಗ್ತಿದೆ, ಮುಂದೆ ಏನಾಗಬಹುದು ಅನ್ನೋ ಒಂದು ಮುನ್ನೋಟವನ್ನು ಕೊಡ್ತಾ ಇದ್ದೀವಿ ಅಷ್ಟೇ. ಆದರೆ ಇದು ನಮ್ಮ ಎಕ್ಸ್ಪರ್ಟ್ ವ್ಯೂ ಅಲ್ಲ. ಎಕ್ಸ್ಪರ್ಟ್ಗಳು ಕೊಟ್ಟಿರುವಂತಹ ಒಂದು ಚಿಂತನೆಯನ್ನ ನಾವು ನಿಮಗೆ ಕೊಡ್ಲಿಕ್ಕಿದ್ದೀವಿ. ಈಗ ಕಮಿಂಗ್ ಬ್ಯಾಕ್ ಟು ದಿ ಪಾಯಿಂಟ್, 6 ವರ್ಷದಲ್ಲಿ ಚಿನ್ನದ ಬೆಲೆ ಏನಾಗಿದೆ ಅನ್ನೋದನ್ನೇ ನೋಡ್ಬೇಕಾಗುತ್ತೆ. ಯಾಕೆ ಏನಾಗಿದೆ ಅಂತ ನೋಡ್ಬೇಕಾಗುತ್ತೆ ಅಂತ ಹೇಳಿದ್ರೆ, ಎಲ್ಲಿ ಹೋಗಿ ಇದು ಮುಟ್ಟಬಹುದು ಅನ್ನೋದನ್ನ ತಿಳ್ಕೊಬೇಕಾದ್ರೆ ಕಳೆದ 5-6 ವರ್ಷದಲ್ಲಿ ಇದು ಯಾವ ಹಾದಿಯಲ್ಲಿ ನಡ್ಕೊಂಡು ಬಂದಿದೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. 2020ರಲ್ಲಿ ಚಿನ್ನದ ಬೆಲೆ 10 ಗ್ರಾಮ್ಗೆ ಸುಮಾರು 50,000 ರೂಪಾಯಿನ ಆಸ್ಪಾಸ್ನಲ್ಲಿ ಇತ್ತು. 24 ಕ್ಯಾರೆಟ್ ಚಿನ್ನದ ಬೆಲೆಯನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ. 2022ರಲ್ಲಿ 52,000 ಗಡಿ ದಾಟಿತ್ತು 10 ಗ್ರಾಮ್ 24 ಕ್ಯಾರೆಟ್ ಚಿನ್ನಕ್ಕೆ. 2024ರಲ್ಲಿ 77,000 ರೂಪಾಯಿ ದಾಟಿ ಮುನ್ನುಗ್ಗಿತ್ತು. ಇದು 24 ಕ್ಯಾರೆಟ್ ಚಿನ್ನಕ್ಕೆ ನಾನು ಹೇಳ್ತಾ ಇರುವಂಥ ಬೆಲೆ 10 ಗ್ರಾಮ್ಗೆ. ಮತ್ತೆ 2025ರಲ್ಲಿ 10 ಗ್ರಾಮ್ 24 ಕ್ಯಾರೆಟ್ ಚಿನ್ನದ ಬೆಲೆ 1,35,000 ರೂಪಾಯಿಯನ್ನ ದಾಟಿ ಮುಂದೆ ಹೋಯಿತು. ಮತ್ತೆ ಈಗೇನಾಗಿದೆ? 2026 ಅಂದ್ರೆ ಮಾರ್ಚ್ 2, 2026 ಪ್ರಕಾರ ನಾವು MCX ಡೇಟಾವನ್ನು ನೋಡಿದ್ರೆ ಈಗ ಚಿನ್ನದ ಬೆಲೆ 1,67,000 ದಾಟಿ 10 ಗ್ರಾಮ್ಗೆ ಮುಂದೆ ಹೋಗ್ತಿದೆ. ಈ 1,67,000 ಅಂದ್ರೆ ನಿಮಗೆ ಹೆಂಗಪ್ಪ 1,67,000 ಅನ್ನೋ ಪ್ರಶ್ನೆ ಬರ್ಬೋದು. ಇಲ್ಲಿ ಏನನ್ನ ನಾವು ಲೆಕ್ಕ ಹಾಕೋಬೇಕಾಗುತ್ತೆ ಅಂತ ಹೇಳಿದ್ರೆ, ಈಗ ರಿಟೇಲ್ ಮಾರ್ಕೆಟೆಯಲ್ಲಿ ಈ ಮೇಕಿಂಗ್ ಚಾರ್ಜಸ್ಸು ಮತ್ತು GST ಮತ್ತು ಲೋಕಲ್ ಪ್ರೀಮಿಯಂ ಇವೆಲ್ಲವನ್ನು ಸೇರಿಸಿದ್ರೆ ಈಗ 10 ಗ್ರಾಮ್ ಚಿನ್ನದ ಬೆಲೆ 24 ಕ್ಯಾರೆಟ್ ಚಿನ್ನದ ಬೆಲೆ 1,70,000 ಆಸುಪಾಸಿನಿಂದ 1,75,000 ಆಸ್ಪಾಸ್ನಲ್ಲಿ ಓಡಾಡ್ತಾ ಇದೆ. ಇದು ಎಲ್ಲಿ ಹೋಗಿ ಮುಟ್ಟುತ್ತೆ ಅನ್ನೋ ಪ್ರಶ್ನೆ ಜನರನ್ನ ಕಾಡ್ತಾ ಇದೆ. ಅಂದ್ರೆ 1 ಗ್ರಾಮ್ ಚಿನ್ನಕ್ಕೆ 17,000 ಆಸುಪಾಸ್ನಲ್ಲಿ ಇವತ್ತು ಬೆಲೆ ಇದೆ 24 ಕ್ಯಾರೆಟ್ ಚಿನ್ನಕ್ಕೆ. ಇದು ಎಲ್ಲಿ ಹೋಗಿ ಮುಟ್ಟಬಹುದು ನೋಡಿ. ಕಳೆದ 1 ವರ್ಷದ ಹಿಂದೆ ಹೋದ್ರೆ ಒಂದು 8,000 ರೂಪಾಯಿಗೆಲ್ಲ 1 ಗ್ರಾಮ್ ಚಿನ್ನ ಸಿಗ್ತಾ ಇತ್ತು. ಇವತ್ತು 1 ವರ್ಷದಿಂದ ಈಚೆಗೆ ಬಂದು ನೋಡಿದ್ರೆ, 1 ವರ್ಷದ ಹಿಂದೆ ಅಂದ್ರೆ ಕಳೆದ ಫೆಬ್ರವರಿ ಮಾರ್ಚ್ ಅಂದಾಜಲ್ಲಿ ನಾವು ನೋಡಿದ್ರೆ
8,000 ಆಸ್ಪಾಸ್ನಲ್ಲಿ ಚಿನ್ನ ಸಿಗ್ತಾ ಇತ್ತು. ಇವತ್ತು 1 ಗ್ರಾಮ್ ನಾನು ಹೇಳ್ತಾ ಇರೋದು ಇವತ್ತು 17,000ಕ್ಕೆ ಬಂದು ನಿಂತಿದೆ. ಇದು ಏನಾಗ್ಬೋದು ಅಂತ ಯಾರೂ ನಿಖರವಾಗಿ ಹೇಳಲಿಕ್ಕಾಗಲ್ಲ. ಆದರೆ ಕೆಲವು ಫೋರ್ಕಾಸ್ಟ್ಗಳನ್ನು ನಾವು ನೋಡಬೇಕಾಗತ್ತೆ. ಎಲ್ಲದಕ್ಕಿಂತ ಮುಂಚೆ ಯಾಕೆ ಹೀಗಾಗುತ್ತೆ ಅನ್ನೋದನ್ನ ನಾವು ನೋಡಬೇಕಾಗತ್ತೆ. ಶೇಷ ಯಶ್ ಶರತ್ ಅವರೇ, ಚಿನ್ನದ ಬಗ್ಗೆ ಮತ್ತಷ್ಟು ಮಾತಾಡೋಣ. ಆದರೆ ಅದಕ್ಕಿಂತ ಮುಂಚೆ ನಾನೊಂದು ಕ್ಯೂರಿಯಾಸಿಟಿಗೋಸ್ಕರ ಕೇಳಬೇಕು. ನೋಡಿ, ನಾವು ಚಿನ್ನದ ಮೇಲೆ ಹೂಡಿಕೆಗೆ ಒಲವನ್ನು ತೋರಿಸ್ತೀವಿ, ಆದರೆ ನಮ್ಮ ಸುರಕ್ಷತೆ ಅಂತ ಹೇಳುವಂಥದ್ದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಅಲ್ವಾ? ನಮ್ಮ ಸೇಫ್ಟಿಗೆ ನಾವೇನು ಮಾಡಬೇಕು ಅಂತ. ಈಗ ನೋಡಿ ಶೇಷ, ನೀವು ಹೇಳ್ದಂಗೆ ಪ್ರತಿಯೊಬ್ಬರು ಚಿನ್ನದ ಬಗ್ಗೆ ಆಸಕ್ತಿ ತೋರಿಸ್ತಾರೆ. ಅವ್ರ ಶಕ್ತಿಗೆ ಅನುಗುಣವಾಗಿ 1 ಗ್ರಾಮು, 5 ಗ್ರಾಮು, 10 ಗ್ರಾಮು, 100 ಗ್ರಾಮು ತಗೊಳ್ತಾರೆ. ಆದರೆ ಸೇಫ್ಟಿ ಅಂತ ಬಂದಾಗ ನಮ್ಮ ಜನರಿಗೆ ಒಂಥರ ಬಂಡ ಧೈರ್ಯ, ನಂಗೆ ಏನೂ ಆಗಲ್ಲ, ನಾನು ಚಿರಾಯು ಅನ್ನೋ ಭಾವನೆಯಲ್ಲಿ ಇರ್ತಾರೆ. ಯಾವಾಗಲೂ ಏನಪ್ಪ ಅಂತ ಹೇಳಿದ್ರೆ, ನಾವು ಯಾವುದೇ ಹೂಡಿಕೆ ಮಾಡೋಕ್ಕೆ ಮುಂಚೆ ನಾವು ವರ್ಸ್ಟ್ಗೆ ಪ್ರಿಪೇರ್ ಆಗಿರಬೇಕು, ಅನಿರೀಕ್ಷಿತ ಸಂದರ್ಭಗಳಿಗೆ ತಯಾರಾಗಬೇಕು. ಅನಿರೀಕ್ಷಿತ ಸಂದರ್ಭ ಅಂದ್ರೇನು? ಈಗ ಒಂದು ಕುಟುಂಬಕ್ಕೆ ಮನೆಯ ಯಜಮಾನ ಅಥವಾ ಯಜಮಾನಿ ದುಡಿತಿರ್ತಾರೆ, ಅಥವಾ ಇಬ್ಬರೂ ಒಟ್ಟುಗೂಡಿ ದುಡಿತಿರ್ತಾರೆ. ತಿಂಗಳಿಗೆ 50,000ನೋ 1 ಲಕ್ಷನೋ 1.5 ಲಕ್ಷನೋ ಸಂಬಳ ತರ್ತಿರ್ತಾರೆ. ಅವರ ಜೀವಕ್ಕೆ ಏನಾದ್ರು ತೊಂದರೆ ಆದರೆ ಆ ಕುಟುಂಬಕ್ಕೆ ಆರ್ಥಿಕ ಪರಿಸ್ಥಿತಿಯನ್ನು ನಿಭಾಯಿಸೋರು ಯಾರು? ಅವರ ಖರ್ಚುಗಳನ್ನು ಕೊಡೋರು ಯಾರು? ಅವರ ಮಕ್ಕಳ ವಿದ್ಯಾಭ್ಯಾಸ ನಿಭಾಯಿಸೋರು ಯಾರು? ಅವರ ಸಾಲಗಳನ್ನು ತೀರಿಸೋರು ಯಾರು? ಈ ಎಲ್ಲ ಪ್ರಶ್ನೆಗೆ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಟರ್ಮ್ ಇನ್ಶೂರೆನ್ಸ್. ಟರ್ಮ್ ಇನ್ಶೂರೆನ್ಸ್ ಅನ್ನೋದು ಆಪತ್ಕಾಲದ ಆಪ್ತ ಮಿತ್ರ. ನಮ್ಮ ಸಂಕಷ್ಟ ಕಾಲದಲ್ಲಿ ನಮ್ಮ ಕುಟುಂಬಕ್ಕೆ ಆರ್ಥಿಕ ಭದ್ರತೆಯನ್ನು ಒದಗಿಸುವಂಥ ಒಂದು ಇನ್ಶೂರೆನ್ಸು. ಇದು ಹೇಗಪ್ಪ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ಆದಾಯಕ್ಕೆ ತಕ್ಕಂತೆ ನಾವು ಕವರೇಜನ್ನು ಪಡ್ಕೋಬೋದು. 50 ಲಕ್ಷ, 75 ಲಕ್ಷ, 1 ಕೋಟಿ, 1.5 ಕೋಟಿ, 2 ಕೋಟಿ, 3 ಕೋಟಿ ಹೀಗೆ ಕವರೇಜನ್ನು ಪಡ್ಕೊಂಡಿದ್ರೆ ಒಂದು ವೇಳೆ ನಮ್ಮ ಜೀವಕ್ಕೆ ಏನಾದರೂ ತೊಂದರೆ ಆದರೆ ಆ ಮೊತ್ತವನ್ನು 50 ಲಕ್ಷನೋ 75 ಲಕ್ಷನೋ 1 ಕೋಟಿನೋ 2 ಕೋಟಿನೋ 3 ಕೋಟಿನೋ ಏನು ನಾವು ಕವರೇಜನ್ನು ತಗೊಂಡಿರ್ತೀವಿ, ಆ ಕವರೇಜಿನ ಮೊತ್ತ ಆ ಕುಟುಂಬಕ್ಕೆ, ಯಾರು ಆ ತೊಂದರೆಗೆ ಒಳಗಾಗಿರ್ತಾರಲ್ಲ ಅವರ ಕುಟುಂಬಕ್ಕೆ ಹೋಗುತ್ತೆ. ಇದರಿಂದ ನಮ್ಮ ಅನುಪಸ್ಥಿತಿಯಲ್ಲಿ ಅಥವಾ ಯಾರು ಇನ್ಶೂರೆನ್ಸನ್ನು ತೆಗೆದುಕೊಂಡಿರ್ತಾರೆ ಅವರ ಅನುಪಸ್ಥಿತಿಯಲ್ಲೂ ಆ ಕುಟುಂಬಕ್ಕೆ ಒಂದು ಆರ್ಥಿಕ ಭದ್ರತೆ ಸಿಗುತ್ತೆ. ಈ ಟರ್ಮ್ ಇನ್ಶೂರೆನ್ಸ್ ಅಂತ ಬಂದಾಗ ಸ್ಮಾರ್ಟ್ ಟರ್ಮ್ ಪ್ಲಾನ್ ಪ್ಲಸ್ ಅಂತೇನೋ ಒಂದು ಪಾಲಿಸಿ ಇದೆ. ಇದ್ರ ಬಗ್ಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕೆ ಅಂತ ಹೇಳಿದ್ರೆ ಇದರ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ 99.70%. ಇದು ಇಂಡಸ್ಟ್ರಿಯಲ್ಲೇ ಅತಿ ಹೆಚ್ಚು ಅಂತೇಳಿ ಕರೆಸ್ಕೊಳ್ಳುತ್ತೆ. ಅದಕ್ಕೆ ಇದನ್ನ ಇಂಡಿಯಾಕ್ಕೆ ಭರೋಸಾ ಕಾ ನಂಬರ್ ಅಂತೇಳಿ ಕರೀತಾರೆ. ಈ ಕ್ಲೇಮ್ ಸೆಟಲ್ಮೆಂಟ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಎಷ್ಟು ಜನ ಇನ್ಶೂರೆನ್ಸ್ ಕ್ಲೇಮ್ ಮಾಡಿದ್ದಾರೆ, ಅದ್ರ ಪೈಕಿ ಎಷ್ಟು ಜನಕ್ಕೆ ಇನ್ಶೂರೆನ್ಸ್ ಕ್ಲೇಮ್ ಅನ್ನ ಕೊಟ್ಟಿದ್ದಾರೆ ಅನ್ನೋದು. ನಾವು ಇನ್ಶೂರೆನ್ಸ್ ತೆಗೆದುಕೊಳ್ಳೋದೇ ನಮ್ಗೆ ಸಂಕಷ್ಟ ಕಾಲಕ್ಕೆ ಆಗಲಿ ಅಂತೇಳಿ. ಆ ನಿಟ್ಟಿನಲ್ಲಿ ಇವರ ಕ್ಲೇಮ್ ರೇಷಿಯೋ ತುಂಬಾ ಚೆನ್ನಾಗಿದೆ. ಅಷ್ಟೇ ಅಲ್ಲ, ಈ 1 ಕೋಟಿ ಕವರೇಜ್ಗೆ ಈ ಇನ್ಶೂರೆನ್ಸ್ನಲ್ಲಿ 595ರಿಂದ ಮಂತ್ಲಿ ಪ್ರೀಮಿಯಂ ಶುರು ಆಗುತ್ತೆ. ಏಜಿಗೆ ತಕ್ಕಂಗೆ ಮತ್ತೆ ಅವರ ಆರೋಗ್ಯ ಸ್ಥಿತಿಗೆ ತಕ್ಕಂತೆ ಪ್ರೀಮಿಯಂನಲ್ಲಿ ವ್ಯತ್ಯಾಸ ಆಗ್ಬೋದು. ಸ್ಯಾಲ್ರಿಡ್ ಇಂಡಿವಿಜುವಲ್ಗಳಾದರೆ 15% ಡಿಸ್ಕೌಂಟ್ ಕೂಡ ಇದೆ. ಅಷ್ಟೇ ಅಲ್ಲ, ವಿಮೆನ್ ಆದರೆ ಲೈಫ್ ಟೈಮ್ 15% ಡಿಸ್ಕೌಂಟನ್ನು ಕೊಡ್ತಾರೆ ನೋಡಿ. ಮತ್ತೆ ಇನಿಷಿಯಲ್ ಕ್ಲೇಮ್ ಸಪೋರ್ಟ್, ಈಗೇನೋ ಕ್ಲೇಮ್ ಮಾಡಬೇಕು ಅಂತ ಬಂದಾಗ 3 ಅವರಲ್ಲಿ ಇನಿಷಿಯಲ್ ಕ್ಲೇಮ್ ಸಪೋರ್ಟನ್ನು ಎಲಿಜಿಬಲ್ ಕ್ಲೇಮ್ಸ್ಗೆ ಕೊಡ್ತಾರೆ. ಈ ಎಲ್ಲ ದೃಷ್ಟಿಕೋನದಲ್ಲಿ ಈ ಇನ್ಶೂರೆನ್ಸ್ ಪಾಲಿಸಿ ಹೆಚ್ಚು ಗಮನ ಹರಿಸುವಂತೆ ಮಾಡುತ್ತೆ. ಇದೆಲ್ಲದರ ಜೊತೆಗೆ ನಾನು ನೋಡಿ ಒಂದು ಪಾಯಿಂಟ್ ನೋಟ್ ಮಾಡ್ಕೊಂಡಿದ್ದೀನಿ. ಸ್ಪೆಷಲ್ ಎಕ್ಸಿಟ್ ವ್ಯಾಲ್ಯೂ ಬೆನಿಫಿಟ್ ಅಂತಿದೆ. 100% ಪೇಯ್ಡ್ ಪ್ರೀಮಿಯಮ್ಸ್ ಅನ್ನ ಫ್ರೀ ಆಫ್ ಕಾಸ್ಟ್ ಇವರು ವಾಪಸ್ ಮಾಡ್ತಾರೆ. ಅದು ರೆಗ್ಯುಲರ್ ಪೇ ಆಪ್ಷನ್ ಇದ್ದಾಗ ಇದನ್ನ ನೀವು ಪಡ್ಕೋಬಹುದು. ಈ ರೀತಿಯ ಎಲ್ಲ ಬೆನಿಫಿಟ್ಗಳಿರುವಂಥ ಸ್ಮಾರ್ಟ್ ಟರ್ಮ್ ಪ್ಲಾನ್ ಪ್ಲಸ್ ಇನ್ಶೂರೆನ್ಸ್ ಅನ್ನ ನೀವು ಖರೀದಿ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅದರಲ್ಲಿ ಮಾಹಿತಿಯನ್ನು ನೀವು ಕೊಟ್ಟು ನಂತರ ನೀವು ಇನ್ಶೂರೆನ್ಸ್ ಅನ್ನ ಪಡೆದುಕೊಳ್ಳೋ ಪ್ರಕ್ರಿಯೆಗೆ ಒಳಗಾಗಬಹುದು. ಎಸ್, ನಮ್ಮ ಸುರಕ್ಷತೆಗೆ ಟರ್ಮ್ ಇನ್ಶೂರೆನ್ಸ್ ಎಷ್ಟು ಇಂಪಾರ್ಟೆಂಟ್ ಮತ್ತು ಯಾವುದನ್ನು ನಾವು ತೆಗೆದುಕೊಳ್ಬೋದು ಅಂತ ಹೇಳುವಂಥದ್ದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ಇನ್ನು ನೆಕ್ಸ್ಟು ನೀವು ಹೇಳಿದಂಗೆ ಚಿನ್ನದ ಬೆಲೆ ಏರ್ತಾನೆ ಇದೆ, ಆದರೆ ಈ ಸಂಘರ್ಷದ ಸಮಯದಲ್ಲಿ ಚಿನ್ನದ ಬೆಲೆ ಯಾಕೆ ಜಾಸ್ತಿ ಏರುತ್ತೆ ಅಂತ. ಈಗ ನೋಡಿ ಶೇಷ, ಏನಾಗುತ್ತೆ, ಭಯದಿಂದ ಖರೀದಿ ಮಾಡಲಿಕ್ಕೆ ಶುರು ಮಾಡ್ತಾರೆ. ಜನರಿಗೆ ಈ ಯುದ್ಧ ಅಂದ್ರೆ ಏನು ಅಥವಾ ಸಂಘರ್ಷ ಅಂದ್ರೆ ಏನು, ಅನಿಶ್ಚಿತ ಸಂದರ್ಭ, ಇಲ್ಲಿ ಏನಾಗಬಹುದು, ದೇಶಗಳ ನಡುವಿನ ಬಾಂಧವ್ಯಕ್ಕೆ ಯಾವ ರೀತಿ ಧಕ್ಕೆ ಆಗ್ಬೋದು, ಈ ಎಲ್ಲ ರೀತಿಯ ಆತಂಕಗಳು ಜನರಿಗೆ ಇರುತ್ತೆ. ಅವಾಗ ಏನ್ ಮಾಡ್ತಾರೆ, ಸ್ಟಾಕ್ ಮಾರ್ಕೆಟ್ನಿಂದ ದುಡ್ಡನ್ನು ತೆಗೆದು ಅವರು ಚಿನ್ನದಂಥ ಹೂಡಿಕೆಗಳ ಮೇಲೆ ಹಾಕ್ತಾರೆ. ಯಾಕೆ ಚಿನ್ನದ ಮೇಲೆ ಹೂಡಿಕೆ ಮಾಡ್ತಾರೆ ಅಂದ್ರೆ, ಚಿನ್ನ ಯೂನಿವರ್ಸಲಿ ಅಕ್ಸೆಪ್ಟೆಡ್ ಒಂದು ಮೆಟಲ್ಲು. ಅದಕ್ಕೆ ಎಲ್ಲ ದೇಶದಲ್ಲೂ ಅದರದೇ ಆದ ಒಂದು ಮೌಲ್ಯ ಇದೆ. ಎಲ್ಲ ದೇಶದ ಸೆಂಟ್ರಲ್ ಬ್ಯಾಂಕ್ಗಳು ಅದನ್ನು ಬೈ ಮಾಡ್ತವೆ. ಹಾಗಾಗಿ ಚಿನ್ನ ಇದ್ರೆ ನಾವು ಸೇಫ್ ಅಪ್ಪ ಅಂತ ದೇಶಗಳು ಭಾವಿಸ್ತವೆ, ಜನರು ಭಾವಿಸ್ತಾರೆ. ಮತ್ತೆ
ಈ ಫಾರೆಕ್ಸ್ ಈಗ ದೇಶಗಳ ನಡುವೆ ನಮ್ಮ ಹತ್ರ ಏನೋ ಆರ್ಥಿಕವಾಗಿ ಸಮಸ್ಯೆ ಇದೆ, ನಮಗೆ ಹಣ ಬೇಕು ಅಂದಾಗ ಈ ಚಿನ್ನವನ್ನ ಗಣನೆಗೆ ತೆಗೆದುಕೊಂಡು ನಾವು ಆರ್ಥಿಕ ಒಂದು ವ್ಯವಹಾರಗಳನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ. ಆ ಕಾರಣಕ್ಕೆ ಈ ಭಯದಿಂದ ಏನಾಗುತ್ತೆ, ಸ್ಟಾಕ್ ಮಾರ್ಕೆಟ್ನಲ್ಲಿರೋ ದುಡ್ಡನ್ನು ತೆಗೆದುಕೊಂಡು ಈಗ ಚಿನ್ನಕ್ಕೆ ಹಾಕಿದರೆ ಚಿನ್ನಕ್ಕೆ ಬೇಡಿಕೆ ಜಾಸ್ತಿಯಾಗಿ ಚಿನ್ನದ ಬೆಲೆ ಏರ್ತಾ ಹೋಗುತ್ತೆ. ಇದು ಒಂದನೇ ಪಾಯಿಂಟು. ಎರಡನೇ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ ತೈಲ ಬೆಲೆ ಮತ್ತು ಹಣದುಬ್ಬರ. ಈಗ ಇರಾನ್ ಮತ್ತೆ ಇಸ್ರೇಲ್ ನಡುವೆ ಒಂದು ಸಂಘರ್ಷ ಶುರುವಾಗಿದೆ. ಇಲ್ಲಿ ಈ ಇರಾನ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಈ ತೈಲ ಪೂರೈಕೆಯಲ್ಲಿ ಬಹಳ ದೊಡ್ಡ ಪಾತ್ರವನ್ನು ಇರಾನ್ ವಹಿಸುತ್ತೆ. ಈಗ ನೋಡಿ, ಈ ಹಾರ್ಮುಜ್ ಜಲಸಂಧಿ ಅಥವಾ ಸ್ಟ್ರೈಟ್ ಆಫ್ ಹಾರ್ಮುಜ್ ಅಂತೇಳಿ ನಾವು ಕರಿತೀವಿ, ಇದನ್ನ ಇರಾನ್ ನಿಯಂತ್ರಣ ಮಾಡುತ್ತೆ. ಅಂದರೆ ಒಂದು ವೇಳೆ ಏನು ಈ ಹಾರ್ಮುಜ್ ಜಲಸಂಧಿಗೆ ಏನಾದರೂ ಸಮಸ್ಯೆ ಆದರೆ ಯುದ್ಧ ಸಂಘರ್ಷದ ಸಂದರ್ಭದಲ್ಲಿ 50% ಆಫ್ ದಿ ಇಂಪೋರ್ಟ್ ಆಫ್ ಇಂಡಿಯಾಗೆ ಎಫೆಕ್ಟ್ ಆಗುತ್ತೆ ಅಂತೇಳಿ ರಿಪೋರ್ಟ್ಗಳು ಹೇಳ್ತವೆ. ನೋಡಿ, ಮೊನ್ನೆ ಸರ್ಕಾರದ ಅಧಿಕೃತ ಮೂಲಗಳು ಹೇಳಿರೋದು ಏನಪ್ಪ ಅಂತ ಹೇಳಿದ್ರೆ ನಮ್ಮ ಹತ್ರ ಅಂದರೆ ಭಾರತಕ್ಕೆ ಬೇಕಾಗುವಂಥ ಪೆಟ್ರೋಲ್ ಉತ್ಪನ್ನಗಳೇನಿದ್ದಾವೆ ಮುಂದಿನ 74 ದಿನಗಳಿಗೆ ಸಾಕಾಗುವಷ್ಟು ನಮ್ಮಲ್ಲಿ ಶೇಖರಣೆ ಇದೆ, ನಮ್ಮಲ್ಲಿ ಸಂಗ್ರಹ ಇದೆ ಅನ್ನೋದನ್ನ ಭಾರತ ಸರ್ಕಾರದ ಅಧಿಕೃತ ಮೂಲಗಳು ತಿಳಿಸ್ಕೊಟ್ಟಿವೆ. ಒಂದು ವೇಳೆ ಇದಕ್ಕೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದರೆ ಹಣದುಬ್ಬರ ಕೂಡ ಹೆಚ್ಚಾಗುತ್ತೆ. ಆಗ ಚಿನ್ನವೇ ನಮಗೆ ಇನ್ಶೂರೆನ್ಸ್ ರೀತಿ ಅಂಥೇಳಿ ಜನ ಭಾವಿಸ್ಲಿಕ್ಕೆ ಶುರು ಮಾಡ್ತಾರೆ. ಇದು ಮತ್ತೊಂದು ಫ್ಯಾಕ್ಟರ್. ಮೂರನೇದು ರೂಪಾಯಿ ಮೌಲ್ಯ ಕುಸಿತ. ಚಿನ್ನವನ್ನ ಭಾರತ ಬಹಳ ದೊಡ್ಡ ಪ್ರಮಾಣದಲ್ಲಿ ಇಂಪೋರ್ಟ್ ಮಾಡಿಕೊಳ್ಳುತ್ತೆ. ಯುದ್ಧದ ಸಮಯದಲ್ಲಿ ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತ ಆಗುತ್ತೆ. ಈಗ ಆಲ್ರೆಡಿ ಸಾಕಷ್ಟು ಕುಸಿತವನ್ನ ರೂಪಾಯಿ ಕಂಡಿದೆ. ನಾವು ಚಿನ್ನವನ್ನು ವಿದೇಶದಿಂದ ಆಮದು ಮಾಡಿಕೊಳ್ಳುವುದರಿಂದ ಈ ಫಾರೆಕ್ಸ್ ಏನಾಗುತ್ತೆ, ರೂಪಾಯಿ ಮೌಲ್ಯ ಕುಸಿದಷ್ಟು ಅದೇ 10 ಗ್ರಾಮು ಚಿನ್ನಕ್ಕೆ ನಾವು ಹೆಚ್ಚು ಹಣ ನೀಡಬೇಕಾಗತ್ತೆ. ಈ ಕಾರಣಕ್ಕೂ ಕೂಡ ಚಿನ್ನದ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಅಂಶಗಳನ್ನು ಗಮನಿಸ್ಕೋಬೇಕು. ಈಗ ಜನಸಾಮಾನ್ಯರು ಚಿನ್ನಕ್ಕೆ ಜಾಸ್ತಿ ಬೆಲೆ ಕೊಡ್ತಾರೆ, ಚಿನ್ನ ಖರೀದಿಗೆ ಮುಂದಾಗ್ತಾರೆ. ಬಟ್ ಸರ್ಕಾರಗಳು ಕೂಡ ಯಾಕೆ ಇಷ್ಟೊಂದು ಬೆಲೆ ಕೊಡ್ತವೆ ಅಂತ ಈಗ ನೋಡಿ ಶೇಷ, ಒಂದು ರಿಯಲಿಸ್ಟಿಕ್ ಸಿನಾರಿಯೋವನ್ನ ನಾನು ನಿಮಗೆ ಹೇಳ್ತೀನಿ. 1991ರಲ್ಲಿ ಭಾರತವು ತೀವ್ರ ಆರ್ಥಿಕ ಸಂಕಷ್ಟ ಎದುರಿಸ್ತಾ ಇತ್ತು. ಅಂದ್ರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್ ಅನ್ನ ಭಾರತ ಎದುರಿಸ್ತಾ ಇತ್ತು. ವಿದೇಶಿ ಹಣದ ಕೊರತೆ ಎಷ್ಟಿತ್ತಂದ್ರೆ ದೇಶದ ಬಳಿ ಕೇವಲ 15 ದಿನಕ್ಕೆ ಸಾಕಾಗುವಷ್ಟು ಹಣ ಮಾತ್ರ ಇತ್ತು. ಅಂದ್ರೆ ಈ ನಮಗೆ ಎಕ್ಸ್ಚೇಂಜ್ಗೆ ಹಣನೇ ಇರಲಿಲ್ಲ. ಆ ಸಮಯದಲ್ಲಿ ಭಾರತ ತನ್ನ ಬಳಿ ಇದ್ದ 67 ಟನ್ ಚಿನ್ನವನ್ನ ವಿಮಾನದಲ್ಲಿ ಕಳಿಸಿ ಬ್ಯಾಂಕ್ ಆಫ್ ಇಂಗ್ಲೆಂಡ್, ಬ್ಯಾಂಕ್ ಆಫ್ ಜಪಾನ್ ಮತ್ತು ಯೂನಿಯನ್ ಬ್ಯಾಂಕ್ ಆಫ್ ಸ್ವಿಟ್ಜರ್ಲ್ಯಾಂಡ್ಗಳಲ್ಲಿ ಆ ಚಿನ್ನವನ್ನ ಅಡಮಾನ ಇಟ್ಟು ತುರ್ತು ಸಾಲವನ್ನ ಪಡ್ಕೊಳ್ಳುತ್ತೆ. ಇದರಿಂದ ಭಾರತಕ್ಕೆ ಸುಮಾರು $600 ಮಿಲಿಯನ್ ಹಣ ಸಿಗುತ್ತೆ. ಈ ನಿರ್ಧಾರದಿಂದಾಗಿ ಭಾರತವು ದಿವಾಳಿ ಆಗೋದು ತಪ್ಪುತ್ತೆ, ಆರ್ಥಿಕ ಸುಧಾರಣೆಗಳನ್ನು ತರಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಚಿನ್ನವನ್ನು ಸರ್ಕಾರಗಳು ಕೂಡ ಗಣನೆಗೆ ತೆಗೆದುಕೊಳ್ತವೆ ಅಂತ ಹೇಳಿದ್ರೆ ಈ ಕಾರಣಕ್ಕೆ. ಮತ್ತೆ ನೋಡಿ, ಭಾರತದ ರಿಸರ್ವ್ ಬ್ಯಾಂಕ್ ಬಳಿ 800 ಟನ್ಗಿಂತ ಜಾಸ್ತಿ ಚಿನ್ನ ಇದೆ ಅಂತೇಳಿ ಅಂಕಿಅಂಶಗಳು ಹೇಳ್ತವೆ. ಅದಷ್ಟೇ ಅಲ್ಲ, ಈ ಭಾರತದ ಮಹಿಳೆಯರ ಬಳಿ ಆಭರಣಗಳ ರೂಪದಲ್ಲಿ ಜಗತ್ತಿನಲ್ಲೇ ಅತಿ ಹೆಚ್ಚು ಚಿನ್ನ ಇದೆ ಅನ್ನೋ ರಿಪೋರ್ಟ್ಗಳು ಕೂಡ ಇದೆ. ಅಂದ್ರೆ ಸರ್ಕಾರಗಳು, ಜನರು ಎಲ್ಲರೂ ಕೂಡ ಚಿನ್ನವನ್ನ ಹೀಗೆ ಒಪ್ಪಿಕೊಳ್ತಾರೆ ಅನ್ನೋದಕ್ಕೆ ಬೇರೆ ಬೇರೆ ಸಿನಾರಿಯೋಗಳು ನಮ್ಮ ಕಣ್ಣು ಮುಂದೆ ಬರ್ತವೆ. ಅಬ್ಸಲ್ಯೂಟ್ಲಿ ನೀವು ಹೇಳ್ತಾ ಇರೋದು. ಯಾಕೆ ಅಂತ ಹೇಳಿದ್ರೆ ಜನರಿಗೆ ಚಿನ್ನದ ಬಗ್ಗೆ ಯಾಕೆ ಅಷ್ಟೊಂದು ಒಲವು ಅಂತ ಹೇಳುವಂಥದ್ದು ಎಲ್ರಿಗೂ ಗೊತ್ತು. ಸರ್ಕಾರಗಳು ಕೂಡ ಇದರ ಬಗ್ಗೆ ಒಲವನ್ನು ತೋರಿಸ್ತವೆ ಅಂತ ಹೇಳುವಂಥದ್ದು ಗೊತ್ತಾಯ್ತು. ಈಗ ನೀವು ವಿಡಿಯೋದ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಿ ದೊಡ್ಡ ದೊಡ್ಡ ರಿಸರ್ಚ್ ಕಂಪನಿಗಳು, ಎಕ್ಸ್ಪರ್ಟ್ಗಳು ಚಿನ್ನದ ಬೆಲೆಯ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ಅದನ್ನ ತಿಳಿಸ್ಕೊಡ್ಬೋದಾ ಅಂತ. ಈಗ ನೋಡಿ, ಜಗತ್ತಿನ ಟಾಪ್ ವಿಶ್ಲೇಷಕರು ತಮ್ಮ ಮುನ್ಸೂಚನೆಯನ್ನು ಅಪ್ಡೇಟ್ ಮಾಡಿದ್ದಾರೆ. ಈ ಹಿಂದೆ ಈ ಸಂಸ್ಥೆಗಳು ಬೇರೆ ಬೇರೆ ರೀತಿಯ ವರದಿಗಳನ್ನು ನೀಡಿದ್ವು. ಚಿನ್ನದ ಬೆಲೆ ಏನಾಗ್ಬೋದು ಅನ್ನೋ ಬಗ್ಗೆ ಒಂದು ಮುನ್ನೋಟವನ್ನು ನೀಡಿದ್ವು. ಈಗ ಗೋಲ್ಡ್ಮನ್ ಸ್ಯಾಕ್ಸ್ ಏನು ಹೇಳಿದೆ ಅಂತ ಹೇಳಿದ್ರೆ, ಇವರ ಪ್ರಕಾರ 1 ಔನ್ಸ್ ಚಿನ್ನದ ಬೆಲೆ $5,400 ತಲುಪಬಹುದು. 1 ಔನ್ಸ್ ಚಿನ್ನ ಅಂದ್ರೆ 2026ರ ಅಂತ್ಯದ ವೇಳೆಗೆ. ಅಂದ್ರೆ ನಮ್ಮಲ್ಲಿ 10 ಗ್ರಾಮ್ ಚಿನ್ನದ ಬೆಲೆ 1,70,000ದಿಂದ 10 ಗ್ರಾಮ್ಗೆ 1,90,000 ರೂಪಾಯಿವರೆಗೆ ಹೋಗಬಹುದು ಅಂತೇಳಿ ಈಗ ಆಲ್ರೆಡಿ ನಾವು ನೋಡ್ತಿದ್ದೀವಿ. 1,70,000 ಆಸ್ಪಾಸ್ನಲ್ಲಿ ಅದು ಓಡಾಡ್ತಿದೆ. 1,90,000ವನ್ನು 10 ಗ್ರಾಮ್ ಚಿನ್ನದ ಬೆಲೆ ದಾಟಬಹುದು ಅನ್ನೋದನ್ನ ಅವರು ಮುನ್ಸೂಚನೆ ನೀಡ್ತಿದ್ದಾರೆ.
ಈಗ ಮಾರ್ಗನ್ ಸ್ಟ್ಯಾನ್ಲಿ ಏನು ಹೇಳಿದೆ ಅಂತ ಹೇಳಿದ್ರೆ, ಒಂದು ವೇಳೆ ಈ ಮಿಡಲ್ ಈಸ್ಟ್ ಕ್ರೈಸಿಸು ಇದು ಬಗೆಹರಿಲಿಲ್ಲ, ಹೀಗೆ ಮುಂದುವರಿಯಿತು ಅಂತ ಹೇಳಿದ್ರೆ ಚಿನ್ನದ ಬೆಲೆ 10 ಗ್ರಾಮ್ಗೆ 1,85,000 ರೂಪಾಯಿ ಮುಟ್ಟಬಹುದು ಅಂತ ಹೇಳಿ ಅವರು ಅಂದಾಜನ ಮಾಡಿದ್ದಾರೆ. ನೋಡಿ, ಇವೆಲ್ಲ ಫೋರ್ಕಾಸ್ಟ್ ಅಷ್ಟೇ, ಹೀಗೆ ಆಗುತ್ತೆ ಅನ್ನೋದಕ್ಕೆ ಯಾವುದೇ ಖಾತ್ರಿ ಇಲ್ಲ. ನಾವು ಇದನ್ನ ಹೂಡಿಕೆ ಮಾಡಿ ಅನ್ನೋ ಶಿಫಾರಸು ರೂಪದಲ್ಲಿ ಹೇಳ್ತಾ ಇಲ್ಲ, ಏನಾಗುತ್ತೆ ಅನ್ನೋ ಒಂದು ಮುನ್ನೋಟವನ್ನ ವರದಿಗಳನ್ನ ಆಧರಿಸಿ ಹೇಳ್ತಾ ಇದ್ದೀವಿ. ಮತ್ತೆ JP ಮಾರ್ಗನ್ ಮತ್ತು ಡಾಯ್ಶ್ ಬ್ಯಾಂಕ್ ಏನ್ ಹೇಳಿದೆ ಅಂತ ಹೇಳಿದ್ರೆ, ಒಂದು ವೇಳೆ ಈ ಸಂಘರ್ಷ ಪೂರ್ಣ ಪ್ರಮಾಣದ ಯುದ್ಧವಾಗಿ ಬದಲಾದರೆ 10 ಗ್ರಾಮ್ ಚಿನ್ನದ ಬೆಲೆ 2,10,000 ಗಡಿ ದಾಟಿದರೂ ಅಚ್ಚರಿ ಇಲ್ಲ ಅಂತೇಳಿ ರಿಪೋರ್ಟ್ ಹೇಳ್ತಾ ಇದೆ. ಸೊ ಅಂದ್ರೆ 2,20,000 ರೂಪಾಯಿ 10 ಗ್ರಾಮಿಗೆ ಏರುವಂತ ಸಾಧ್ಯತೆ ಇದೆ ಅನ್ನೋದನ್ನ ರಿಪೋರ್ಟ್ಗಳು ಹೇಳ್ತಿದ್ದಾವೆ. ಆದರೆ ನಾನು ಈಗಾಗಲೇ ಹೇಳ್ದಂಗೆ ಇದು ಹಾಗೆ ಆಗುತ್ತೆ, ಹೀಗೆ ಆಗುತ್ತೆ ಅಂತ ಯಾರೂ ಹೇಳಲಿಕ್ಕಾಗಲ್ಲ. ಇದು ಪ್ಯೂರ್ಲಿ ಸಿಚುಯೇಷನಲ್ ಅನಾಲಿಸಿಸ್, ಈ ಸಂದರ್ಭಕ್ಕೆ ತಕ್ಕಂತ ಒಂದು ವಿಶ್ಲೇಷಣೆ ಅಷ್ಟೇ. ಇದು ಹೂಡಿಕೆ ಶಿಫಾರಸು ಅಂತ ಹೇಳ್ಕೊಂಡು ನಾಳೆ ತಗೊಂಡೋಗ್ಬಿಟ್ಟು ನಿಮ್ಮ ಹತ್ರ ಇರೋ ಎಲ್ಲ ಉಳಿತಾಯದ ಹಣವನ್ನು ತೆಗೆದುಕೊಂಡೋಗಿ ಚಿನ್ನಕ್ಕೆ ಹಾಕಿ ಸಂಕಷ್ಟಕ್ಕೆ ಸಿಲ್ಕೋಬೇಡಿ. ಚಿನ್ನದ ಮೇಲೆ ಹೂಡಿಕೆ ಮಾಡಲಿಕ್ಕೆ ಒಂದು ವಿಧಾನ ಇದೆ. ಸೆಬಿ ನೋಂದಾಯಿತ ಹಣಕಾಸು ತಜ್ಞರ ಸಲಹೆಯನ್ನು ಪಡ್ಕೊಂಡು ನಂತರ ಮುಂದುವರಿಯಿರಿ. ನೀವಾಗಿ ಬ್ಲೈಂಡ್ ಆಗಿ ಹೂಡಿಕೆ ಮಾಡಲಿಕ್ಕೆ ಹೋಗಬೇಡಿ. ಎಸ್, ಥ್ಯಾಂಕ್ ಯು ವೆರಿ ಮಚ್ ಶರತ್ ಅವರು. ಎಲ್ಲರೂ ಕೂಡ ಚಿನ್ನದ ಬೆಲೆ ಏನಾಗುತ್ತೆ, ಎಕ್ಸ್ಪರ್ಟ್ಗಳು ಏನು ಹೇಳ್ತಾರೆ, ರಿಸರ್ಚ್ ಕಂಪನಿಗಳು ಏನು ಹೇಳ್ತವೆ ಅಂತೇಳಿ ಕೇಳ್ತಾ ಇದ್ರು. ತುಂಬ ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಶೇಷ. ಎಸ್, ನೋಡಿದ್ರಲ್ಲ, ನಿಮಗೆ ಏನನ್ಸುತ್ತೆ, ಚಿನ್ನದ ಬೆಲೆ ಮುಂದಿನ ದಿನಗಳಲ್ಲಿ ಏರುತ್ತಾ ಅಥವಾ ಇಳಿಕೆಯಾಗುತ್ತಾ? ಕಾಮೆಂಟ್ ಮಾಡಿ ತಿಳಿಸಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬಾಸ್ವಾಲಾ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.